ಇದಕ್ಕೆ ಸಂಬಂಧಪಟ್ಟಂಗೆ SP ಮಾತಾಡಿದ್ದಾರೆ, ಎಡಾ ಮಾರ್ಟಿನ್ ಏನು ಹೇಳ್ತಾರೆ ನೋಡೋಣ. ಈ ಮೊದಲನೇ ಕೇಸ್ ವಿರುದ್ಧ ಮತ್ತು ಆಪೋಸಿಟ್ ಪಾರ್ಟಿಯಿಂದ ಕೂಡ ಒಂದು ಕಾನೂನು ಕೇಸ್ ಬಂದಿದೆ. ಇದರಲ್ಲಿ ಕಾನೂನು ಕೇಸ್ ಹೇಗೆ ಬಂದಿದೆ ಅಂದರೆ, ಆ ವಿಕ್ಟಿಮ್ ಅವರು ಏನು ಮೈನರ್ ಇದ್ದಾರೆ ಮತ್ತು ಬಸ್ ಕಂಡಕ್ಟರ್ ಅವ್ರ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ರಂತೆ, ಹಾಗೆ ಅಲಿಗೇಷನ್ ಮಾಡಿದ್ದು. ಮತ್ತು ನಿನ್ನೆ ರಾತ್ರಿ ಮಾರಾಳ್ ಪೊಲೀಸ್ ಸ್ಟೇಷನ್ದಲ್ಲಿ ಅರೌಂಡ್ 12 o'clock ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಮತ್ತೆ ವಿ ಆರ್ ಡೂಯಿಂಗ್ ದ ಇನ್ವೆಸ್ಟಿಗೇಷನ್ ಆ್ಯಂಡ್ ವಿ ವಿಲ್ ಸಿ ಇದರಲ್ಲಿ ಏನೇನಿದೆ ಅಂತ, ವಾಟ್ ಇಸ್ ದ ಟ್ರೂತ್. ಇದರಲ್ಲಿ ನಾವು ಎಲ್ಲ ತನಿಖೆ ಮಾಡಬೇಕು, ಏನಾಗಿದೆ, ಸತ್ಯ ಯಾವುದು ಇದೆ, ನಿಜ ಯಾವುದು ಇದೆ, ಅದು ಎಲ್ಲ ನಾವು ತನಿಖಾದಲ್ಲಿ ನಾವು ತಿಳ್ಕೊಂಡು ಆ್ಯಂಡ್ ಅಕಾರ್ಡಿಂಗ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್ ಅಕಾರ್ಡಿಂಗ್ ಟು ದ ಲಾ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಏನಿದೆ ಇದು ಹುಚ್ಚಾಟದ ಪರಮಾವಧಿ? ಇದು ಹಿಂಗೆ ಊರಿನವ್ರ ಜನಗಳೆಲ್ಲ ಸೇರ್ಕೊಂಡು ಬಡಿತಾರೆ ಅಂತಂತಂದರೆ ಏನು ಅರ್ಥ? ಇದು ಜೊತೆಗೆ ಸಾಲದು ಅಂತ ಈತನ ಮೇಲೊಂದು ಪೋಕ್ಸೋ ಕೇಸ್ ದಾಖಲಾಗಿರುವಂಥದ್ದು, ಹುಡುಗಿ ಮುಖಾಂತರನೇ ಇವರು ಕೇಸನ್ನು ದಾಖಲಿಸಿರೋದು. ಇವರೆಲ್ಲ ಎಲ್ಲಿದ್ದಾರೆ? ಇವರಿಗೆ ಕೆಲಸ ಇಲ್ಲ, ಬಗ್ಸಿಲ್ಲ. ಒಂದೇನು ಅಂತಂದರೆ ಚುನಾವಣೆಯಲ್ಲಿ ಸೋತಿದ್ದಾರೆ, ಈಗೇನು ಅಂತಂದರೆ ನಾವು ಕೂಡ ಆ್ಯಕ್ಟಿವ್ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳುವಂಥ ಒಂದು ಹುಚ್ಚುತನ ಇವರಿಗೆ. ಬಹುಶಃ ಇದೆಲ್ಲದೂ ಕೂಡ ಹಿಂಗೆ ಮಾಡಿಸಿರ್ಬೋದೇನೋ. ಏನು ನಡೆದಿದೆ? ಹೌದು ರಂಗನಾಥ್, ಏನು ನಿನ್ನೆ ಬೆಳಗಾವಿಯ ಸರ್ಕಾರಿ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದೆ. ಇದು ಇಡೀ ಕನ್ನಡಿಗರನ್ನ ಕೆರಳಿಸುವಂತಹ ಘಟನೆ. ಯಾಕಂದ್ರೆ ಒಬ್ಬ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಕ್ಕೆ ಮರಾಠಿ ಭಾಷಿಕ ಯುವಕರು ಅಟ್ಟಹಾಸ ಮೆರೆದಿರುವಂತದ್ದು, ಪುಂಡಾಟಿಕೆ ಮುಂದುವರೆಸಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸದ್ಯ ಈಗ ಒಂದು ಕಡೆ ಹಲ್ಲೆಗೊಳಗಾದಂತಹ ಒಂದು ಕಂಡಕ್ಟರ್ ಮಹದೇವಪ್ಪ ಹುಕ್ಕೇರಿ ಏನಿದ್ದಾರೆ, ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂತದ್ದು. ಆದ್ರೆ ಅವರ ಮೇಲೆ ಈಗ ಪೋಕ್ಸೋ ಕೇಸ್ ಕೂಡ ದಾಖಲಾಗಿರುವಂತದ್ದು. ಸದ್ಯ ಮಾರಿಹಾಳ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪೋಕ್ಸೋ ಕೇಸ್ ದಾಖಲಾಗಿರುವಂತದ್ದು. ನಾನು ಕೂಡ ಮಾರಿಹಾಳ್ ಠಾಣೆ ಮುಂಭಾಗದಲ್ಲೇ ಇದ್ದೇನೆ. ಒಂದು ಕಡೆ ಮಾರಿಹಾಳ್ ಠಾಣೆಗೆ ಈಗ ಏನು ಪೋಕ್ಸೋ ಕೇಸ್ ದಾಖಲಾಗುತ್ತೆ, ಇದನ್ನ ಖಂಡಿಸಿ ತಕ್ಷಣ FIR ರದ್ದು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಷ್ಟೇ ಹೋರಾಟವನ್ನು ಕೂಡ ಕರವೇ ಕಾರ್ಯಕರ್ತರು ಮಾಡಿರುವಂತದ್ದು. ಅದರ ಜೊತೆಗೆ ಪೊಲೀಸರ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಯಾರು FIR ಅನ್ನ ತೆಗೆದುಕೊಂಡಿದ್ದಾರೆ ಅವ್ರನ್ನ ತಕ್ಷಣ ಏನು ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಕರವೇ ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಬಹುಮುಖ್ಯವಾಗಿ ಒಂದು ಕಡೆ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ದಬ್ಬಾಳಿಕೆ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ಕೇಳಿ ಬರ್ತಾ ಇದ್ವು. ಆದ್ರೆ ನಿನ್ನೆ ಸರ್ಕಾರಿ ಬಸ್ನಲ್ಲಿ ಕನ್ನಡ ಮಾತಾಡುವ ಅಂದಿದ್ದಕ್ಕೆ ಈ ರೀತಿ ಹಲ್ಲೆ ಮಾಡಿರುವಂತಹ ಘಟನೆ ಏನಿದೆ, ಅದು ಕನ್ನಡ ಪರ ಹೋರಾಟಗಾರರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಇನ್ನುಳಿದಂತೆ ಈ ಒಂದು ಏನು ಬಸ್ನಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಬಸ್ ಕೂಡ ಈಗಾಗಲೇ ಆ ಒಂದು ಠಾಣೆ ಮುಂಭಾಗದಲ್ಲೇ ಇರಿಸಲಾಗಿರುವಂತದ್ದು. ಅದನ್ನು ಕೂಡ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಬಸ್ನಲ್ಲೇ ಆ ಒಂದು ಬಾಲಕಿಯ ಜೊತೆಗೆ ಕಂಡಕ್ಟರ್ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಅನ್ನುವಂತಹದ್ದನ್ನ ಇಟ್ಕೊಂಡು ಈಗ ಪೋಕ್ಸೋ ಕೇಸ್ ದಾಖಲಾಗಿರುವಂತದ್ದು. ಸದ್ಯ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಹಲ್ಲೆಗೊಳಗಾದಂತಹ ಕಂಡಕ್ಟರ್ ಏನು ಆಸ್ಪತ್ರೆಯಲ್ಲಿದ್ರೆ, ಸೊ ಎಲ್ಲೋ ಒಂದ್ ಕಡೆ ಷಡ್ಯಂತ್ರ ಮಾಡಿ ಈ ಒಂದು ಕೇಸ್ನ ದಿಕ್ಕನ್ನ ತನಿಖೆಯ ದಿಕ್ಕನ್ನ ಬದಲಿಸಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಹುನ್ನಾರ ಮಾಡಿ ಅವರ ಮೇಲೆ ಕೇಸ್ ದಾಖಲಿಸಿದ್ರ ಅನ್ನುವಂತಹದ್ದನ್ನ ಕನ್ನಡ ಪರ ಹೋರಾಟಗಾರರು ಕೂಡ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎರಡೂ ಕಡೆಯಿಂದಲೂ ಕೂಡ ಕೇಸ್ ದಾಖಲಾಗಿದೆ. ಆದ್ರೆ ತನಿಖೆ ಮಾಡಿ ಸತ್ಯಾಸತ್ಯಾಂಶವನ್ನ ಹೊರ ಹಾಕ್ತೇವೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಹೇಳಿರುವಂತದ್ದು. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ಈ ಒಂದು ಶಿವಸೇನೆ ಪುಂಡಾಟಿಕೆಯನ್ನ ಶುರು ಮಾಡಿರುವಂತದ್ದು. ಅಲ್ಲಿ ಕರ್ನಾಟಕದ ಬಸ್ಗಳನ್ನ ತಡೆದು ಬಸಿ ಬಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಭಗವಾ ಧ್ವಜ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಗಡಿಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಆತಂಕದ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು ರಂಗನಾಥ್.